ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿರುವಂಥ ಒಂದು ಈ ಜಾಗದಲ್ಲಿ ನಾವು ಬಂದಿದ್ದೀವಿ. ಇಲ್ಲಿ ಈ ದಿವಸ ಬಿಟ್ವೀನ್ 10:40 ಟು 10:50 ಟೈಮಲ್ಲಿ ಒಂದು ಈ ಘಟನೆ ಆಗುತ್ತೆ. 103 ಅಂದರೆ ಮರ್ಡರ್ ಕೇಸ್ ರಿಪೋರ್ಟ್ ಆಗಿದ್ದು. ಇದರಲ್ಲಿ ಯಾರು ಡಿಸೀಸ್ಡ್ ಇದ್ದಾರೆ ಇವರೊಬ್ಬರು ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿರುವಂಥ ಒಬ್ಬ ರೌಡಿ ಶೀಟ್ರು. ಭಾಳಷ್ಟು ಟೈಮಿಂದ ಇವರು ಆ್ಯಕ್ಚುಲಿ ಇರೋದು ಕುಣಿಗಲಲ್ಲಿ ಇರ್ತಾರೆ. ಕುಣಿಗಲ್ ಫ್ಯಾಮ್ಲಿ ಎಲ್ಲರೂ ಅಲ್ಲೇ ಇರೋದು. ಮುಂಚೆ ಇಲ್ಲೇ ಆ್ಯಕ್ಟಿವ್ ಆಗಿದ್ದರು ಒಂದು ಕಪಲ್ ಆಫ್ ಇಯರ್ಸ್ ಬ್ಯಾಕ್. ಬಟ್ ಅದಾದ ನಂತರ ಈಗ ಅವರು ಬೇಸನ್ನು ಶಿಫ್ಟ್ ಮಾಡಿ ಕುಣಿಗಲಲ್ಲಿ ಇರ್ತಾರೆ. ಈ ದಿವಸ ಏನೋ ಯುಗಾದಿ ಪ್ರಯುಕ್ತ ಏನೋ ಅವರು ಸ್ನೇಹಿತರು ಯಾರೋ ಕರೆಸಿರ್ಬೋದು ಅಂತ ಸುದ್ದಿ ಬರ್ತಾಯಿದೆ. ಅದನ್ನು ಚೆಕ್ ಮಾಡಬೇಕಾಗಿದೆ. ಇಲ್ಲಿ ಬಂದು ಡ್ರಿಂಕ್ಸ್ ಮಾಡೋದು ಟೈಮಲ್ಲಿ ಯಾರೋ ಒಂದು ಜನ ಬಂದುಬಿಟ್ಟು ಅವ್ರಿಗೆ ಅಟ್ಯಾಕ್ ಮಾಡಿಬಿಟ್ಟು ಮರಣಾಂತಿಕ ಹಲ್ಲೆ ಮಾಡಿ ಡೆತ್ ಆಗಿದ್ದಿದೆ. ಆ ಪ್ರಕಾರ ಈಗ ಕೇಸನ್ನು ನಾವು ಹೆಬ್ಬಗೋಡಿ ಪೊಲೀಸ್ ಸ್ಟೇಷನಲ್ಲಿ 103 ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ಫರ್ದರ್ ತನಿಖೆನ ತಗೊಳ್ತೀವಿ. ಸ್ಥಳದಲ್ಲಿ 2 ಬೈಕ್ ಇದೆ ಸರ್. ಅವರೇನು ಕೃತ್ಯ ಮಾಡಕ್ಕಂತ ಆರೋಪಿಗಳು ಈಗ ಅವ್ರ ಜೊತೆಗೆ ಬಂದವರು ಅಂದರೆ ಅವ್ರ ಫ್ರೆಂಡ್ಸು ಆ್ಯಕ್ಚುಲಿ ಕರೆಸಿದ್ದು ಅವನಿಗೆ ಇವತ್ತು ಇಲ್ಲೇ. ಸೊ ಫ್ರೆಂಡ್ಸು ಆಲ್ರೆಡಿ ನಮ್ಮ ಹತ್ರ ಇದ್ದಾರೆ ಅಲ್ಲಿ ಸ್ಟೇಷನಲ್ಲಿ. ಅವ್ರಿಗೆ ಗೊತ್ತು ಎಕ್ಸಾಕ್ಟ್ಲಿ ಯಾರು ಏನು ಅಂತ ತಿಳ್ಕೊಂಡ್ಬಿಟ್ಟು. ಸೊ ಆ ಪ್ರಕಾರ ಅದನ್ನು ಫರ್ದರ್ ತನಿಖೆ ಶುರು ಆದ ನಂತರ ಅವ್ರು ಮಾಡ್ಕೊತೀವಿ. ಹಿನ್ನೆಲೆ ಇಷ್ಟೇ ಹಿಂದೆ ಹರ್ಟ್ ಕೇಸಸ್ಸು ಮರ್ಡರ್ ಕೇಸಸ್ಸು ಎಲ್ಲ ಆಗಿದ್ದಾವೆ ಇವ್ರ ಮೇಲೆ. ಆಮೇಲೆ ಇವ್ರದ್ದು ಗುಂಡಾ ಆ್ಯಕ್ಟ್ ಕೇಸಸ್ಸು ಆಗಿದ್ದಾಗಿದೆ ಹಿಂದೆ. ಆಮೇಲೆ ಎಕ್ಸ್ಟರ್ಮೆಂಟ್ ಪ್ರೊಸೀಡಿಂಗ್ಸ್ ಆಗಿದೆ. ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ ಕೂಡ ಅವ್ರಿಗೆ ತಡಿಪಾರು ಮಾಡಿದ್ದಿದೆ, ಎಕ್ಸ್ಟರ್ಮೆಂಟ್ ಆಗಿದ್ದಿದೆ. ಅದಾದ ನಂತರ ಫರ್ದರ್ ಇಲ್ಲಿಂದ ಬೇಸ್ ಶಿಫ್ಟ್ ಮಾಡಿದ್ದಾರೆ. ಇವ್ರ ಮನೆಯೂ ಏನೂ ಇಲ್ಲ, ಇಲ್ಲಿ ಇರೋದು ಆ್ಯಕ್ಚುಲಿ ಕುಣಿಗಲಲ್ಲಿ. ಸೊ ಆ ಪ್ರಕಾರ ಈಗ ಏನೋ ಹಳೆ ಸ್ನೇಹಿತರು ಏನೋ ಇಲ್ಲೇ ಹಿಂದೆ ಇರೋವಂಥ ಒಂದೇನು ಕನೆಕ್ಷನ್ನು ಕಾಂಟ್ಯಾಕ್ಟು ಫ್ರೆಂಡ್ಸ್ ನೆಟ್ವರ್ಕ್ ಏನೋ ಇರಬೇಕು. ಇವತ್ತು ಬಂದಿದ್ದಾರೆ. ಬಂದಾಗ ಅವ್ರ ಜೊತೆಗೆ ಕುಡಿಯುವಂಥ ಒಂದೇನೋ ಆ್ಯಕ್ಟಿವಿಟಿ ಇಟ್ಟಿರ್ಬೇಕು. ಇಲ್ಲಿ ಕಾಣ್ತಾ ಇದೆ 1-3 ಬೈಕ್ಸು, 2 ಬೈಕ್ಸು ಮತ್ತು ಅವ್ರ ಫ್ರೆಂಡ್ಸು ಇದ್ದಾರೆ ನಮ್ಮ ಹತ್ರನೇ. ಸೊ ಆವಾಗ ಬಂದಾಗ ಯಾರೋ ಏನು ಹಿನ್ನೆಲೆ ಏನಿದೆ ಅಂತ ನಾವು ಚೆಕ್ ಮಾಡಬೇಕಾಗಿದೆ. ಗೊತ್ತಿದ್ದವ್ರು ಇವ್ರಿಗೆ ಯಾರು ಗೊತ್ತಿದ್ದವ್ರು ಇದ್ದಾರೆ ಅಥವಾ ಇವ್ರ ಜೊತೆಗೆ ಯಾರು ಫ್ರೆಂಡ್ಸ್ ಬಂದರೆ ಅವ್ರಿಗೆ ಕರೆಸಿರೋ ಚಾನ್ಸಸ್ಸು ಇದೆ. ನೋಡೋಣ ಇದು ಯಾವುದಿದೆ ಯಾರು ನೇಪಾಳಿ ಮಂಜ ಅಂತ ಕರೀತಾರೆ. ಮಂಜು ಅವನ ಹೆಸರು, ಮಂಜ ಅಂತ. ಅವನಿಗೆ ನೇಪಾಳಿ ಮಂಜ ಅಂತ ಅಲಿಯಾಸ್ ಹೆಸರಿದೆ. ಸ್ವಲ್ಪ ನೋಡೋಕ್ಕೆ ಫೇರ್ ಇದ್ದಾರೆ ಅಂತ ಒಂದೇನು ಆ ರೀತಿ ಹೆಸರಿದೆ ಅಷ್ಟೇ. ಸೊ ಫರ್ದರ್ ಈಗ ತನಿಖೆ ಕಂಟಿನ್ಯೂ ಮಾಡಿ ಅಂತ ನಾನು ನಿಮಗೆ ಹೇಳ್ತೀನಿ. ಸಸ್ಪೆಕ್ಟ್ಸ್ ಅಂದರೆ ಇವನ್ನ ರೈವಲ್ರೀಸ್ ಏನಾದರೂ ಇತ್ತ ಚೆಕ್ ಮಾಡಬೇಕು ಅದನ್ನು. ಇದು ಇಟ್ ಇಸ್ ಟು ಅರ್ಲಿ ಟು ಸೇ. ಬಟ್ ಡೆಫಿನೆಟ್ಲಿ ಇವ್ರದ್ದು ಹಿಂದಿದ್ದೇನೋ ಬ್ಯಾಕ್ಗ್ರೌಂಡ್ ಇರ್ಬೋದು ಅನ್ಕೊತೀವಿ. ಮತ್ತು ಅವ್ರದ್ದು ಇದೆಲ್ಲ ಈ ಹಳೆ ಇಂಥ ಡೀಪ್ ಇಂಟೀರಿಯರ್ ಏರಿಯಾದಲ್ಲಿ ಬಂದು ಕೂತ್ಕೊಂಡು ಡ್ರಿಂಕ್ ಮಾಡ್ತಾರೆ ಅಂದರೆ ಒಂದೇನೋ ಹಳೆ ಏರಿಯಾ ಇದ್ದಂಗೆ ಇರ್ಬೋದು ಅವರು ಇಲ್ಲೇ ಮುಂಚೆ ಇದ್ದಾಗ. ಸೊ ಅದಕ್ಕೆ ಪರಿಚಿತರು ಯಾರೋ ಅವ್ರ ಸರ್ಕಲಲ್ಲಿ ಅಥವಾ ಅಕ್ಕಪಕ್ಕದವ್ರು ಇದ್ದವರು ಇರ್ಬೋದು ಅಂತ ಅನ್ಕೊತಾ ಇದ್ದೀವಿ. ಫರ್ದರ್ ವಿಲ್ ಸಿ ಒನ್ಸ್. ಎಲ್ಲ ಸುತ್ತಮುತ್ತಲು ಇದಾವಲ್ಲ ಸರ್, ವೆರಿ ಶಾರ್ಟ್ಲಿ ರೆಸಿಡೆನ್ಸ್ ಅಲ್ಲ, ಅದಕ್ಕೆ ಹೇಳ್ತಾ ಇರೋದು. ಈ ಏರಿಯಾಗೆ ಅವರು ಮುಂಚೆ ಬಂದು ಏನೋ ಹಿಂದಿನ ಟೈಮಲ್ಲಿ ಬಂದಿರ್ಬೋದು ಅಂತ ಅನ್ಕೊತೀನಿ. ಯಾಕಂದರೆ ಇಲ್ಲಿ ಲೈಟ್ಸು ಇಲ್ಲ, ಏನೂ ಇಲ್ಲ. ಇಲ್ಲೇ ಬಂದುಬಿಟ್ಟು ಡ್ರಿಂಕ್ ಮಾಡುವಂಥ ಒಂದೇನು ಇದೆ ಅಂತಂದರೆ ಅವ್ರದ್ದು ಹಳೆಯ ಒಂದು ಏನೋ ಫ್ರೆಂಡ್ ಸರ್ಕಲಲ್ಲಿ ಕೂಡ್ಕೊಂಡು ಕೆಲವೊಂದು ಇರ್ತಾವಲ್ಲ ಏರಿಯಾಸು, ಆ ಟೈಪ್ ಇದ್ರೂ ಇರ್ಬೋದು. ಮೋಸ್ಟ್ಲಿ ಇಲ್ಲಿ ಹೆಬ್ಬಗೋಡಿ ಮತ್ತು ಈ ಕಡೆ ನಮ್ಮ ಆನೇಕಲ್ ಏರಿಯಾದಲ್ಲಿ ಅವ್ರದ್ದು ಇರೋದು. ಹರ್ಟ್ ಕೇಸಸ್ ಜಾಸ್ತಿ ಇದ್ದಾವೆ. ಹರ್ಟ್ ಕೇಸಸ್ಸು ಕೆಲವೊಂದಿಷ್ಟು 302 ಕೇಸ್ ಅಂದರೆ ಮರ್ಡರ್ ಕೇಸ್ ಮಾಡಿದೆ. ಅದು ಬಿಟ್ಟರೆ ಮೇಜರ್ ಏನಿಲ್ಲ. ಬಟ್ ಬಿಕಾಸ್ ಆ್ಯಕ್ಟಿವ್ ಆಗಿದ್ದರು ಕೆಲವೊಂದಿಷ್ಟು ವರ್ಷಗಳಿಂದ ಆ್ಯಕ್ಟಿವ್ ಆಗಿದ್ದಾಗ ಇದೆಲ್ಲ ಆಗಿರೋದಿದೆ. ಬಟ್ ಫರ್ದರ್ ಇವಾಗ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಆದರೂ ಇವರು ಕುಣಿಗಲಲ್ಲೇ ಇರೋದು ಆ್ಯಕ್ಚುಲಿ. ಭಾಳ ದಿವಸದಿಂದ ಫ್ಯಾಮಿಲಿ ಎಲ್ಲ ಶಿಫ್ಟ್ ಮಾಡಿ ಅಲ್ಲೇ ಇರ್ತಾರೆ ಕುಣಿಗಲಲ್ಲಿ. ಬಟ್ ಇವತ್ತು ಬಂದಿರೋದು ಒಂದೇನೋ ಈ ಹಬ್ಬದ ಪ್ರಯುಕ್ತ ಅಂತ ಹೇಳ್ತಾರೆ.